ಇದನ್ನ ದುರುಪಯೋಗ ಮಾಡ್ಕೊಂಡು ಏನ್ರು ಹೆಣ್ಮಕ್ಳಿಗೆ ಅವರು ಕಟ್ಟಿ ಒಂದು ಕುಂಕಲ ಸಪುತ್ರ ಅನ್ನೋದು ಲೆಕ್ಕಾಚಾರ ಮಾಡ್ಕೊಂಡು ಒಂದು 70/1 ಮತ್ತೆ 7/14 ಒಂದು ಎರಡನ್ನ ಡಿಗ್ರಿ ಮಾಡ್ಕೊಂಡಿರ್ತ ಎರಡೊಂದು ಸರ್ವೆ ನಂಬರ್ನ ಕುಂಕಲ ಸಪುತ್ರ ಮಾಡ್ಕೊಂತಾರೆ. ಆದರೆ ಇದೇ ಸಭೆ ನಮ್ಮ ಶಾಂತಿರಾಮ ನಾಡ ಕಚೇರಿ ಬಂದು ಏನು ಮಾಡ್ತಾರೆ, ಟೋಟಲ್ ಆಗಿ ಇವರು ಯಾವುದೇ ಕುಟುಂಬದ ಯಾವುದೇ ಒಂದು ಸದಸ್ಯರ ಗಮನಕ್ಕೆ ಬರ್ದಂಗೆ ಏನು ಮಾಡ್ತಾರೆ, ಅಷ್ಟು ಜಮೀನು ಇವ್ರ ತಂದೆ ಸತ್ತಂತ ಸಂದರ್ಭದಲ್ಲಿ ಅದನ್ನ ಇವರ ತಮ್ಮ ಭೌತಿಕತೆ ಮಾಡಿಸ್ಕೊತಾರೆ. ಭೌತಿಕತೆನ ಒಟ್ಟು ಕುಟುಂಬದ ಮಾಡಿಸ್ಕೋಬೇಕಾದ್ರೆ ಅಷ್ಟನ್ನು ಕೂಡ ಇವ್ರು ಗಮನ ತರಬೇಕು, ನೋಟಿಸ್ ಕೊಡಬೇಕು, ಸರ್ವೆ ಕಾರ್ಯ ಮಾಡಬೇಕು. ಅಥವಾ ಅವ್ರ ಭೂಮಿನ ಮತ್ತೊಂದು ಖಾತೆ ಮಾಡಕ್ಕೆ ಬಂದಾಗ ಇವರು ತಕರಾರು ಅರ್ಜಿ ಕೊಟ್ಟಿದ್ದಾರೆ. ಇದೇ ನಾಡ ಕಚೇರಿ ಶಾಂತಿಗ್ರಾಮಕ್ಕೆ ತಕರಾರು ಅರ್ಜಿ ಕೊಟ್ಟರು ಕೂಡ ಯಾರು ವಿಡಿ ಆಗಲಿ ಯಾರೇ ಆಗಲಿ ತಹಶೀಲ್ದಾರ್ ಆಗಲಿ ಯಾರು ಕೂಡ ನಾಡ ಕಚೇರಿ ಕುಟುಂಬಕ್ಕೆ ಸ್ಪಂದಿಸಿಲ್ಲ. ನಾಳೆ ಏನಂದ್ರೆ ಇಷ್ಟೆಲ್ಲ ಬೆಳವಣಿಗೆ ಆದಾಗ ನೋಡಿದ್ರೆ ಮೇಲ್ನೋಟಕ್ಕೆ ಏನಾಗುತ್ತೆ, ಮೇ ಬಿ ಇವ್ರು ದುಡ್ಡು ತಗೊಂಡಿದ್ದ ಕೆಲಸ ಮಾಡಿರ್ಬೋದಲ್ಲ. ಒಂದು ಕುಟುಂಬದ ಪರವಾಗಿ ಏಕಪಕ್ಷೀಯವಾಗಿ ಇಷ್ಟು ಅಧಿಕಾರಿಗಳು ಸಾಮೀಲಾಗಿ ಒಂದು ಖಾತೆನ ಮಾಡಿಕೊಟ್ಟಿರೋ ಒಂದು ಕುಟುಂಬಕ್ಕೆ ಮೋಸ ಮಾಡಿ ಒಬ್ಬ ಭೂಮಾಲೀಕನಿಗೆ ಮೋಸ ಮಾಡ್ತಾರೆ. ಅಂದ್ರೆ ಇದಾದ ನಂತರದಲ್ಲಿ ಏನು ಮಾಡ್ತಾರೆ, ಇಮಿಡಿಯೇಟ್ ಒಂದು ವಾರ 15 ದಿವಸದಲ್ಲಿ ಇವ್ರ ಹೆಸರಿಗೆ ಪಾಣಿ ಮಾಡಿಸ್ಕೊಂತಾರೆ. ಪಾಣಿ ಮಾಡಿಸ್ಕೊಂಡು ಏನು ಮಾಡ್ತಾರೆ, ಇದೇ ಇವರ ತಮ್ಮ ಸಹೋದರ ಮಾಡ್ತಾರೆ, ಇದೇ ನಾಟಕದ್ದು ಸರಿ ನಮ್ಮ ತಹಶೀಲ್ದಾರ ಉಪನೋಂದಣಾಧಿಕಾರಿ ಕಚೇರಿಗೆ ಬಂದ್ಬಿಟ್ಟು ಏನು ಮಾಡ್ತಾರೆ, ಇಲ್ಲಿ ಏಕೈಕಿ ಒಂದು ಜೇಬಿನ ಮಾಡ್ಕೊಳ್ತಾರೆ. ಜೇಬಿನ ಇವರಿಗೆ ಒಬ್ಬ ವ್ಯಕ್ತಿಗೆ ಜೇಬಿ ಮಾಡ್ಕೊಳ್ತಾರೆ. ಅದೇ ಭೂಮಿಲಿ ನಮ್ಮ ಹೆಸರಿಗಿದ್ರೆ ಸಮಸ್ಯೆ ಆಗಿದೆ ಅಂತ ಏನು ಮಾಡ್ತಾರೆ, ಇವರಿಂದ ಇವರ ಪಾಲು ತೆಗೆದುಬಿಟ್ಟು ಅವರ ಹೆಸರಿಗೆ ಭೌತಿಕ ಆಚರಣೆ ಮಾಡ್ಕೊಂಡು ಇದನ್ನ ಇನ್ನೊಬ್ಬರಿಗೆ ಜೇಬಿ ಮಾಡ್ಕೊಡ್ತಾರೆ. ಯಾಕಂದ್ರೆ ಹೆಣ್ಮಕ್ಳು ಬರಬಾರ್ದು, ಮನಸ್ಸಿಗೆ ಕುಟುಂಬಕ್ಕೆ ಸಿಗ್ಬಾರ್ದು ಅನ್ನೋ ಉದ್ದೇಶಕ್ಕೆ ಇದನ್ನ ಡೆವಲಪ್ ಮಾಡ್ಕೊಳ್ಳೋಕ್ಕೋಸ್ಕರ ಜೇಬಿ ಮಾಡ್ಕೊಳ್ತಾರೆ. ಯಾಕಂದ್ರೆ ಈಗ ಜೇಬಿ ಮಾಡಿಸ್ಕೊಳ್ಳೋದ್ರೆ ಏನು ಮಾಡ್ತಾರೆ, ನಾವೇನೇನು ದಾಖಲಾತಿಗಳನ್ನು ತಗೊಂಡ್ಬಿಟ್ಟು ನಾವು ಮಾಡ್ಕೊಂತೀವಿ, ನಮಗೆ ಅಗ್ರಿಮೆಂಟ್ಸ್ ಮಾಡ್ಕೊಡ್ತಾರೆ, ನಮಗೆ ರಿಜಿಸ್ಟರ್ ಮಾಡಿಕೊಡಿ, ನಾವು ಮಾಡ್ಕೊತೀವಿ, ದುಡ್ಡಿನ ಆಂಶಿಕ. ಯಾಕಂದ್ರೆ ಪೂರ್ತಿ ಕಮರ್ಷಿಯಲ್ ಇರೋಂಥದ್ದು ಕಂಪೌಂಡ್ನಲ್ಲಿ ಎಲ್ಲ ತುಂಬ ಬೆಲೆ ಬಾಳಂತ ಭೂಮಿ ಅದು. ಇಂಥ ವಿಚಾರದಲ್ಲಿ ಕುಟುಂಬಕ್ಕೆ ಯಾವುದೋ ಒಂದು ಜೇಬಿನ ಮಾಡಿ ಕುಟುಂಬದ ಆಸ್ತಿನ ಕುಟುಂಬಕ್ಕೆ ಸಿಗದಂಗೆ ಮೋಸ ಮಾಡಿದರೆ, ಇದೇ ವಿಚಾರವಾಗಿ ನಾವು ಸಬ್ ರಿಜಿಸ್ಟ್ರಿಗೆ ಸರ್ ನಿಮಗೆ ಈ ಕುಟುಂಬದವರು ಬಂದು ನಿಮಗೆ ಮುಂಚಿತವಾಗಿ ನಿಮಗೆ ತಕರಾರು ಅರ್ಜಿ ಕೊಟ್ಟಿದ್ದಾರೆ, ಇದಕ್ಕೆ ರಿಜಿಸ್ಟ್ರಿಗೆ ಸಂಬಂಧಪಟ್ಟಂಗೆ ಯಾವುದನ್ನು ಕೂಡ ಈ ಭೂಮಿಗೆ ನೀವು ಮಾಡಬೇಡಿ ಅಂತ ಹೇಳಿದ್ರು ಕೂಡ ಇದೇ ಸಬ್ ರಿಜಿಸ್ಟ್ರು ಇವರು ಹೋಗಿ ಹೇಳ್ತಾರೆ. ನಾವು ಕೂಡ ಎಲ್ಲ ಹೋದಾಗ ಒಂದ್ಸರಿ ನೇರವಾಗಿ ಹೇಳ್ತಾರೆ, ಸರ್ ನೋಡಿ ನಮಗೆ ಏನು ಗೊತ್ತಿಲ್ಲ, ಸರ್ಕಾರಕ್ಕೆ ಆದಾಯ ಬರೋಂಗೆ ಅವರು ನಮಗೆ ತಂದಿದ್ದು ಸರ್ಕಾರಕ್ಕೆ ಹಣ ಜಮಾ ಮಾಡಿದ್ದಾರೆ, ತಂದೆ ತಂದಿದ್ದು ರಸೀದಿ ತಂದಿದ್ದಾರೆ. ಜೊತೆಗೆ ಅವ್ರು ನಮಗೆ ಬಾಯಿ ಮಾತ್ರ ಹೇಳಿದ್ರೆ ದಾಖಲಾತಿಗಳನ್ನ ನೋಡಲ್ಲ, ಅದರ ಆಧಾರದ ಮೇಲೆ ನಾವು ರಿಜಿಸ್ಟರ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಅಲ್ಲ ಸರ್, ನೀವು ಅವರಿಗೆ ರಿಜಿಸ್ಟರ್ ಮಾಡೋ ಸಂದರ್ಭದಲ್ಲಿ ಮಾಡಬೇಡಿ ಅಂತ ಹೇಳಿದರೆ, ನೀವು ಇಷ್ಟೆಲ್ಲ ಮಾಡಿದ್ರು ಕೂಡ ನೀವು ದಾಖಲಾತಿಗಳನ್ನ ನೀವು ಮೇಂಟೈನ್ ಮಾಡಿರ್ತೀರ, ನಿಮ್ಮದೇ ಒಂದು ಪುಸ್ತಕ ಇರುತ್ತೆ, ಯಾವುದೋ ಒಂದು ಸರ್ವೆ ನಂಬರ್ ಆಗಲಿ ಯಾವುದೋ ಒಂದು ಭೂಮಿ ಆಗಲಿ ತಮ್ಮ ಹತ್ರಕ್ಕೆ ರಿಜಿಸ್ಟ್ರಿಗೆ ಬಂದಾಗ ಪ್ರತಿಯೊಂದನ್ನು ಪರಿಶೀಲಿಸಬೇಕು. ಪರಿಶೀಲಿಸಿ ನಂತರದಲ್ಲಿ ಅದು ಏನು ತಕರಾರು ಅರ್ಜಿ ಕೊಟ್ಟಿದ್ರು ಮತ್ತೊಂದು ನಿಜ ಅದನ್ನ ಹೇಳ್ಬೇಕು ಅಂದಾಗ ಅದನ್ನೆಲ್ಲ ನಾವು ನೋಡೋದಿಲ್ಲ. ನಮಗೆ ಸರ್ಕಾರಕ್ಕೆ ಆದಾಯ ಬರೋಂಗೆ ದುಡ್ಡು ಕಟ್ಟಿದರೆ ಅವ್ರು ನಮ್ಗೆ ಹೇಳಿದರೆ ಮಾಡಿಕೊಟ್ಟಿದ್ದೀವಿ ಅನ್ನೋದು ಒಂದು ಉತ್ತರ ಹೇಳ್ತಾರೆ. ಆಮೇಲೆ ಈ ಪತ್ರದ ವಿಚಾರ ಒಂದು ತಗೊಂಡೋಗಿ ಸಬ್ ರಿಜಿಸ್ಟ್ರು ಅವರು ಹನುಮಂತಗೌಡ ಅಂತೇಳಿ ಉಪನೋಂದಣಾಧಿಕಾರಿ ಅವರಿಗೆ ಇದನ್ನ ತೋರಿಸಿದ್ರೆ ಇಷ್ಟು ಕುಟುಂಬದನ್ನ ಡೀಟೇಲ್ಸ್ ಅವರೇ ಹೇಳ್ತಾರೆ, ನೀವೇ ಹೊಂದಾಣಿಕೆ ಮಾಡ್ಕೊಂಡು ಮಾಡಿಬಿಟ್ಟಿದ್ವಿ, ಏನು ತಪ್ಪಾಗಿರ್ತೀವಿ, ಏನು ಮಾಡೋಕ್ಕಾಗಲ್ಲ, ನೀವೇ ಸರಿ ಮಾಡ್ಕೊಂಡು ಹೋಗಿ ಅಂತ ಒಬ್ಬ ಸಬ್ ರಿಜಿಸ್ಟ್ರು ಇಡೀ ಕುಟುಂಬಕ್ಕೆ ಉತ್ತರ ಹೇಳೋಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಸಬ್ ರಿಜಿಸ್ಟ್ರ್ ಮೇಲೆ ನಾನು ಹೇಳೋಂಥದ್ದು ಮಾನ್ಯ ಲೋಕಾಯುಕ್ತ ಇವ್ರನ್ನ ತನಿಖೆಗೆ ಒಳಪಡಿಸ್ಬೇಕು. ಈ ಕುಟುಂಬದ ವಿಚಾರವನ್ನು ಅಲ್ಲಿ ತೀರ್ಮಾನ ಮಾಡಿ ನೀವೇ ತೀರ್ಮಾನ ಮಾಡ್ಕೊಂಡು ಹೋಗಿ ನಾವೇನೋ ತಪ್ಪಾಗಿದ್ದೀವಿ, ನಾವು ನೋಡಿಲ್ಲ, ಈಗ ನಾವು ಮಾಡೋದು ಕೂಡ ಬೇರೆ ಎಲ್ಲರೂ ಮಾಡ್ತಿರ್ತಾರೆ ಅಂತೇಳಿ ಇವರೇ ಗೈಡ್ಲೈನ್ಸ್ ಮಾಡ್ಬಿಟ್ಟು ಬೇರೆ ಕಡೆ ಮಾಡಿಸ್ತೀನಿ ಅಂತೇಳಿ ಇವರೇ ಹೇಳ್ತಾ ಇದ್ದಾರೆ. ಈ ಸಂಬಂಧಪಟ್ಟಂಥ ಅಧಿಕಾರಿಗಳ ಮೇಲೆ ಮೇಲಧಿಕಾರಿಗಳು ಯಾರಿದ್ದಾರೆ, ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಶಿಸ್ತು ಕ್ರಮವನ್ನು ಜರುಗಿಸಬೇಕು. ಜೊತೆಗೆ ನಮ್ಮ ಶಾಂತಿಗ್ರಾಮ ನಾಡ ಕಚೇರಿನಲ್ಲಿ ಏನು ಈ ಒಂದು ಕುಟುಂಬಕ್ಕೆ ಮೋಸ ಆಗಂಗೆ ಏಕಪಕ್ಷೀಯವಾಗಿ ಒಂದು ಖಾತೆನ ಮಾಡಿದರೆ ಆ ಕುಟುಂಬಕ್ಕೆ ನ್ಯಾಯ ಸಿಗೋಂಥದ್ದು ಮತ್ತೆ ಭೂಮಿಗೆ ಸಂಬಂಧಪಟ್ಟಂತೆ ಯಾವುದೇ ರಿಜಿಸ್ಟರ್ ಆಗಲಿ ಯಾವುದೇ ಖಾತೆ ಬದಲಾವಣೆ ಆಗದಂಗೆ ಅದನ್ನು ತಡೆ ಹಿಡಿದು ಪ್ರಾಮಾಣಿಕವಾಗಿ ನ್ಯಾಯಸಮ್ಮತವಾಗಿ ಅವರಿಗೆ ನ್ಯಾಯ ಕೊಡಿಸಬೇಕಾಗಿ ನಾನು ಈ ಪುಸ್ತಕದ ಮುಖಾಂತರ